ಕವಿಗಳು, ನಾಟಕಕಾರರು, ಬರಹಗಾರರು, ಸಾಹಿತಿಗಳಾದಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹಾಜರಿರುವಂತ ಗುರುಗಳಾದಂತಹ ಎಸ್.ವಿ. ಪಾಟೀಲ್ ಸರ್ ಅವರೇ ಮತ್ತು ರುಕ್ಮಿಣಿ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಅವರ ಪೋಷಕರೇ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್ ಬಗ್ಗೆ ನಿಮ್ಗೆ ತುಂಬಾ ಜನರಿಗೆ ಗೊತ್ತಿರಲ್ಲ, ಸಾಮಾನ್ಯ ಗೊತ್ತಿರಲ್ಲ. ಯಾಕಂದ್ರೆ ನೀವು ಕನ್ನಡ ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಬಂದಿಲ್ಲದೆ ಇರೋದ್ರಿಂದ ನಿಮ್ಗೆ ಸುಮಾರು ಜನರಿಗೆ ಗೊತ್ತಿರಲ್ಲ. ಅವರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆ ಅಂತ ಗ್ರಾಮದವರು. 1944ನೇ ಇಸ್ವಿ ಜೂನ್ 23ನೇ ತಾರೀಕಿನಂದು ಜನಿಸಿದಂತವ್ರು. ಅವರ ತಂದೆ ನಾರಾಯಣ ಭಟ್ರು, ತಾಯಿ ಶ್ರೀಮತಿ ನಾಗರತ್ನಮ್ಮ. ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ BA ಪದವಿ ಓದಿದ್ದಾರೆ ಮತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಪದವಿಯನ್ನ ಓದಿದ್ದಾರೆ. ಆಮೇಲೆ ಅವರು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ. ಅವರು ಕವಿ, ಅಂಕಣಕಾರ, ವಿಮರ್ಶಕ, ನಾಟಕಕಾರ, ಚಿತ್ರಕಲಾವಿದ, ಈ ರೀತಿ ಬೇರೆ 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 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಈಗ ನಿಮ್ಗೆ ಎಷ್ಟೋ ಜನರಿಗೆ ಅನ್ನಿಸ್ಬೋದು, ಎಷ್ಟೋ ಜನ ಕೇಳ್ತಾರೆ, ಈಗ ಸಾಹಿತ್ಯದಿಂದ ಏನು ಉಪಯೋಗ ಆಗುತ್ತೆ? ಸಾಹಿತ್ಯ ಬರೀತಾರಲ್ಲ ಅದರಿಂದ ಏನು ಉಪಯೋಗ ಆಗುತ್ತೆ? ಇಂಜಿನಿಯರಿಂಗ್ ಆದ್ರೆ ಬ್ರಿಡ್ಜ್ ಕಟ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಸ್ಪೇಸ್ಗೆ ಹೋಗ್ತಾರೆ, ಹೊಸದೆಲ್ಲ ಮಾಡ್ತಾರೆ. ಸಾಹಿತ್ಯದಿಂದ ಏನಾಗುತ್ತೆ ಅಂತ ನಿಮ್ಗೆ ಸುಮಾರು ಜನರಿಗೆ ಕ್ವಶನ್ ಬರ್ಬೋದು ಅಲ್ವಾ? ನಿಜವಾಗಿ ಬರುತ್ತೆ ನೋಡಿ. ಹ್ಯಾಪಿನೆಸ್, ಸಂತೋಷದಲ್ಲಿ 2 ತರದ ಹ್ಯಾಪಿನೆಸ್ ಇದೆ. ಒಂದು ಫಿಸಿಕಲ್ ಹ್ಯಾಪಿನೆಸ್, ಇನ್ನೊಂದು ಮೆಂಟಲ್ ಹ್ಯಾಪಿನೆಸ್ ಅಂತ. ಈ ಫಿಸಿಕಲ್ ಹ್ಯಾಪಿನೆಸ್ ನ ವಿಜ್ಞಾನ ತಂತ್ರಜ್ಞಾನ ಕೊಡುತ್ತೆ ನಿಮ್ಗೆ. ಅಂದ್ರೆ ಒಳ್ಳೆ ಬಟ್ಟೆ, ಒಳ್ಳೆ ಚಪ್ಪಲಿ, ಅಥವಾ ಒಳ್ಳೆ ನೋಡಿ AC ಕ್ಲಾಸ್ ರೂಮ್, ಫ್ಯಾನು, ಇದೆಲ್ಲ ವಿಜ್ಞಾನ ತಂತ್ರಜ್ಞಾನದಿಂದ ಬಂದಿರುವಂತದ್ದು ಅಲ್ವಾ? ಕರೆಕ್ಟ್ ತಾನೆ ಅಂತ. ಸೊ ಈ ತರದ ಒಂದು ಭೌತಿಕವಾದ ಹ್ಯಾಪಿನೆಸ್ ಅಥವಾ ಭೌತಿಕವಾದ ಸುಖವನ್ನ ನಮ್ಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೊಡುತ್ತೆ. ಆದ್ರೆ ಮಾನಸಿಕವಾದಂತ ಒಂದು ಸಂತೋಷ, ಒಂದು ಸುಖ, ನೆಮ್ಮದಿ ಇದೆಯಲ್ಲ, ಅದನ್ನ ಯಾರು ಕೊಡ್ಬೋದು? ಅದನ್ನ ವಿಜ್ಞಾನ ಕೊಡಕ್ಕಂತೂ ಸಾಧ್ಯವಿಲ್ಲ. ಅದನ್ನ ಕೊಡಕ್ಕೆ ಸಾಹಿತ್ಯವೇ ಬೇಕು. ಒಂದು ಹಾಡು, ಒಂದು ಕತೆ, ಒಂದು ಚಲನಚಿತ್ರ, ಒಂದು ಕಾದಂಬರಿ, ಅವನ್ ಕೇಳಿದಾಗ ನಿಮಗೆ ಆಗೋ ಉಲ್ಲಾಸ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಕಾಫಿ ಡೇಗಳಿಗೆ ಹೋಗಿ, ಕಾಫಿ ಡೇದು ಅಡ್ವರ್ಟೈಸ್ ಇದೆ ನೋಡಿದ್ದೀರಾ? ಕಾಫಿ ಡೇ ಅಡ್ವರ್ಟೈಸ್ ನೋಡಿದ್ರೆ, ಇದು ಜೋಕ್ ಆಗಿ ತಗೊಳ್ಳಿ. ಕಾಫಿ ಡೇ ಅಡ್ವರ್ಟೈಸ್ ಏನಿರುತ್ತೆ ಗೊತ್ತಾ? ಎ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಎ ಕಪ್ ಆಫ್ ಕಾಫಿ ಅಂತ ಬರ್ದಿರ್ತಾರೆ. ಎ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಎ ಕಪ್ ಆಫ್ ಕಾಫಿ ಅಂತ. ಅಂದ್ರೆ ಒಂದು ಕಪ್ ಕಾಫಿಯಿಂದ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅದ್ರ ಅರ್ಥ. ಅಂದ್ರೆ ಅರ್ಥ ಏನಲ್ಗೆ? ಅಂದ್ರೆ ನೀವು ಒಂದು ಕಪ್ ಕಾಫಿ ಕುಡಿದಾಗ ನಿಮ್ಗೆ ಆಗೋ ಆನಂದ ಇದೆಯಲ್ಲ, ಅದರಿಂದ ಎಂತ ಗ್ರೇಟ್ ಥಾಟ್ಸ್, ಐಡಿಯಾಸ್ ಬೇಕಾದ್ರೂ ಬರ್ಬೋದು ಅಂತ ಅದ್ರ ಅರ್ಥ, ಅಡ್ವರ್ಟೈಸ್ ಅರ್ಥ. ಹಂಗ್ ಬರ್ದಿರ್ತಾರ ಅವರು. ಬಟ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಾಹಿತ್ಯನೂ ಹಾಗೆ. ಸೊ ಒಂದು ಹಾಡು, ಒಂದು ಕತೆ, ಒಂದು ಸಿನಿಮಾ ಅಥವಾ ಒಂದು ಕಾದಂಬರಿ ನಿಮ್ಗೆ ಏನ್ ಬೇಕಾದ್ರೂ ಚೈತನ್ಯ ತರಬಹುದು ನಿಮ್ಮಲ್ಲಿ. ಎಂತ ಅಗಾಧವಾದ ಶಕ್ತಿಯನ್ನು ಬೇಕಾದ್ರೆ ನಿಮ್ಗೆ ಹುಟ್ಟಿಸಬಹುದು. ನೀವು ಕೆಲವು ಹಾಡುಗಳನ್ನ ಕೇಳ್ತಾ ಕೇಳ್ತಾ ಉಲ್ಲಾಸ ಬಂದ್ಬಿಡುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಇನ್ ಕೆಲವು ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅಳುನೆ ಬಂದ್ಬಿಡುತ್ತೆ, ನೀವು ನೋಡಿದ್ದೀರಾ? ಸೊ ಸಾಹಿತ್ಯದ ಶಕ್ತಿ ಅದು. ಸಾಹಿತ್ಯ ಅಂದ್ರೆ ಹಾಗೆ. ಸಾಹಿತಿಗಳನ್ನ ಸಾಮಾನ್ಯವಾಗಿ ಅವರು ಜಗತ್ತಿನ ಅನಧಿಕೃತ ವಕ್ತಾರರು ಅಂತ ಕರೀತಾರೆ ಅವ್ರನ್ನ. ಸಾಮಾನ್ಯವಾಗಿ ಅವ್ರನ್ನ ಯಾರು ಅಪಾಯಿಂಟ್ ಮಾಡಿಲ್ಲ, ಆದ್ರೆ ಅವರು ಜಗತ್ತಿನ ವಕ್ತಾರರು. ಅವರು ಅನಧಿಕೃತ ವಕ್ತಾರ, ಆತರ. ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತ ಆನಂದವರ್ಧನ್ ಸ್ಟೇಟ್ಮೆಂಟ್ ಬರುತ್ತೆ. ಕವಿಗಳು ಈ ಜಗತ್ತಿನ ಒಂದು ಸೃಷ್ಟಿಕರ್ತ, ಅವ್ರಿಗೆ ಇಷ್ಟ ಬಂದಂಗೆ ಇಡೀ ಜಗತ್ತಿನವರು ಪರಿವರ್ತನೆ ಮಾಡ್ತಾರೆ ಅಂತ ಅದ್ರ ಅರ್ಥ. ಸೊ ಹಂಗೆ ವೆಂಕಟೇಶ್ ಮೂರ್ತಿಗಳು ದೀರ್ಘಕಾಲ ಕನ್ನಡ ಸಾಹಿತ್ಯವನ್ನ ಪ್ರಭಾವಿಸಿದಂತಹ ಮತ್ತು ಕನ್ನಡಿಗರನ್ನ ಸಂತೋಷಗೊಳಿಸಿದಂತಹ, ಅವರ ಬದುಕಿಗೆ ಪ್ರೇರಣೆ ನೀಡಿದಂತಹ ಒಂದು ದೊಡ್ಡ ಚೈತನ್ಯ ಕವಿಗಳು. ನೀವು ಅವ್ರ ಹಾಡುಗಳನ್ನ ನಿಮ್ ಸುಮಾರು ಜನ ನೀವು ಕೇಳಿರ್ಲಾರ್ರಿ. ಫಸ್ಟ್ ಪರಿಚಯ ಮಾಡ್ಬಿಡ್ತೀನಿ. ಅವರು ಸುಮಾರು 17 ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಕವನ ಸಂಕಲನಗಳಂದ್ರೆ ಗೊತ್ತಾಗುತ್ತಾ? ಕಲೆಕ್ಷನ್ ಆಫ್ ಪೊಯಮ್ಸ್ ಅಂತ, ಕವನಗಳ ಸಂಕಲನ. ಅದರಲ್ಲಿ ಪರಿವೃತ್ತ ಮೊದಲನೇದು, ಆಮೇಲೆ ಬಾಗಿಲು ಬಡಿಯುವ ಜನಗಳು, ಸೌಗಂಧಿಕ, ಇಂದುಮುಖಿ, 30 ಮಳೆಗಾಲ, ಹೀಗೆ 17 ಕವನ ಸಂಕಲನಗಳು.
ಮತ್ತು 2 ಕಥಾ ಸಂಕಲನಗಳನ್ನ ಬರೆದಿದ್ದಾರೆ. ಬಾಣಸವಾಡಿಯ ಬೆಂಕಿ, ಪುಟ್ಟಾರಿಯ ಮತಾಂತರ ಮತ್ತು 4 ಕಾದಂಬರಿಗಳನ್ನ ಬರೆದಿದ್ದಾರೆ. ಆ ತಾಪಿ, ಅಮಾನುಷರು, ಕದಿರಿನ ಕೋಟೆ, ಅಗ್ನಿಮುಖಿ ಈ ತರದ ಕಾದಂಬರಿಗಳನ್ನ ಬರೆದಿದ್ದಾರೆ. ಮತ್ತು 7 ನಾಟಕಗಳನ್ನ ಬರೆದಿದ್ದಾರೆ. ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಕತ್ತಲೆಗೆ ಎಷ್ಟು ಮುಖ ಇತ್ಯಾದಿ 7 ನಾಟಕಗಳನ್ನ ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯ ಬರೆದಿದ್ದಾರೆ, ಜೀವನ ಚರಿತ್ರೆ ಬರೆದಿದ್ದಾರೆ. ಹೀಗೆ ಒಟ್ಟು ವಿಮರ್ಶೆ, ಒಟ್ಟು 50ಕ್ಕೂ ಹೆಚ್ಚು ಕೃತಿಗಳನ್ನ ವೆಂಕಟೇಶ್ ಮೂರ್ತಿ ಸರ್ ಬರೆದಿದ್ದಾರೆ. ನೋಡ್ರಿ, 50 ಕೃತಿ ಅಂದ್ರೆ ಒಂದ್ ವರ್ಷಕ್ಕೊಂದೊಂದು ಎಷ್ಟು ಕಷ್ಟ ಇರ್ತದೆ. 50 ಕೃತಿಗಳನ್ನ ಬರೆದಿದ್ದಾರೆ ಸರ್. ಆಯ್ತಾ. ಆಮೇಲೆ ಅವ್ರಿಗೆ ಬುದ್ಧ ಚರಣ ಅನ್ನೋ ಒಂದು ಮಹಾಕಾವ್ಯವನ್ನು ಕೂಡ ಬರೆದಿದ್ದಾರೆ. ದೊಡ್ಡ ಕಾವ್ಯ ಬುದ್ಧ ಚರಣ ಅಂತ. ಅದನ್ನ ಅವ್ರ ಶ್ರೀಮತಿಯವರು ಕೇಳ್ಕೊಂಡಿದ್ರಂತೆ, ನಾನು ಸಾಯೋದಕ್ ಮೊದ್ಲೇ ನೀವು ನನಗೆ ಬರೆದು ಅರ್ಪಿಸ್ಬೇಕು ಅಂತ ಕೇಳ್ಕೊಂಡಿದ್ರಂತೆ. ಬುದ್ಧ ಚರಣ ಅನ್ನೋ ಮಹಾಕಾವ್ಯ ಬರೆದಿದ್ದಾರೆ. ಆಮೇಲೆ ಅವ್ರಿಗೆ 2 ಸರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿದೆ. ಪ್ರೆಸ್ಟಿಜಿಯಸ್ ಅವಾರ್ಡ್, ಒಂದು ಅನುವಾದಕ್ಕೆ, ಋತುವಿಲಾಸ ಅಂತಕ್ಕಂಥ ಒಂದು ಅನುವಾದ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿದೆ. ನೀವು ಮುಂದೆ ಜನರಲ್ ಸ್ಟಡೀಸ್ ಓದುವಾಗ ಇದನ್ನೆಲ್ಲ ತಿಳ್ಕೊತೀರಾ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಅಂದ್ರೆ ಏನು, ಅದನ್ನ ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಅದೆಲ್ಲ ಜನರಲ್ ಸ್ಟಡೀಸ್ ಕ್ವಶನ್ಸ್ ಅದು. ಆಯ್ತೆ. ಮತ್ತಿನ್ನೊಂದು ಬಾಲ ಸಾಹಿತ್ಯ ಪುರಸ್ಕಾರಕ್ಕೂ ಒಂದ್ಸರಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕಾರ ಪಡೆದಿದ್ದಾರೆ ಮಕ್ಕಳ ಸಾಹಿತ್ಯಕ್ಕಾಗಿ. ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ 5 ಸರಿ ಪ್ರಶಸ್ತಿ ಪಡೆದಿದ್ದಾರೆ. ಅದು ಕರ್ನಾಟಕದಲ್ಲಿ ಪ್ರೆಸ್ಟಿಜಿಯಸ್ ಅವಾರ್ಡ್. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 5 ಸರಿ ಅವಾರ್ಡ್ ಪಡೆದಿದ್ದಾರೆ. DS ಕರ್ಕಿ ಅವರ ಕಾವ್ಯ ಪುರಸ್ಕಾರ ಅಂತ ಬಹಳ ಪ್ರೆಸ್ಟಿಜಿಯಸ್. ಅದಕ್ಕೆ ಕನ್ನಡಿ ಸೂರ್ಯ ಅನ್ನುವಂತ ಕನ್ನಡಿ ಸೂರ್ಯನ ಕೃತಿಗೆ ಆ ಒಂದು ಪುರಸ್ಕಾರನ ಪಡೆದಿದ್ದಾರೆ ವೆಂಕಟೇಶ್ ಮೂರ್ತಿಗಳು. ಅದು ಬಿಟ್ಟು ಸಣ್ಣ ಪುಟ್ಟದ ಹೇಳಿದ್ರೆ ಇನ್ನು 100 ಮೇಲೆ ಇದೆ ಅವಾರ್ಡ್ಸ್ ಅವ್ರಿಗೆಲ್ಲ. ಅಷ್ಟು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಮತ್ತು ವಿಶೇಷವಾಗಿ ಕನ್ನಡ ಚಲನಚಿತ್ರಕ್ಕೆ ಅವರು ಕಾಂಟ್ರಿಬ್ಯೂಷನ್ ದೊಡ್ಡದಿದೆ. ಚಿನ್ನಾರಿ ಮುತ್ತಾದಲ್ಲಿ ಅದಕ್ಕೆ ಹಾಡು ಬರೆದಿದ್ದಾರೆ. ಕೊಟ್ರೇಶಿ ಕನಸಿಗೆ ಹಾಡು ಬರೆದಿದ್ದಾರೆ. ಕ್ರೌರಿ ಅನ್ನೋ ಮೂವಿಗೆ ಹಾಡು ಬರೆದಿದ್ದಾರೆ. ಕೊಟ್ಟ ಅಂತ ಒಂದು ಮೂವಿಗೆ ಹಾಡು ಬರೆದಿದ್ದಾರೆ. ಮತದಾನ ಅನ್ನೋ ಮೂವಿಗೆ ಹಾಡು ಬರೆದಿದ್ದಾರೆ. ಅಮೆರಿಕ ಮೂವಿಗೆ ಹಾಡು ಬರೆದಿದ್ದಾರೆ. ಆದ್ರೆ ಅಮೆರಿಕದಲ್ಲಿ ಒಂದು ಬಾನಲ್ಲಿ ಓಡೋ ಮೇಘ, ಗಿರಿಗೋ ನಿಂತಲ್ಲಿ ಯೋಗ ಅಂತ ಒಂದು ಹಾಡು ಕೇಳಿದ್ದೀರಾ? ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಕೋಟಿ ಜನ ನೋಡಿದ್ದಾರೆ ಅದನ್ನ. ಆ ಹಾಡನ್ನ ವೆಂಕಟೇಶ್ ಮೂರ್ತಿಗಳು ಬರೆದಿದ್ದಾರೆ. ಮತ್ತು ಧಾರಾವಾಹಿಗಳಿಗೆ ಟೈಟಲ್ ಸಾಂಗ್ ಬರೆದಿದ್ದಾರೆ. ಅದರಲ್ಲಿ ಯಾವ ಜನ್ಮದ ಮೈತ್ರಿ, ಸವಿಗಾನ, ಮುಕ್ತದ ಟೈಟಲ್ ಸಾಂಗ್ ಎಷ್ಟು ಚೆನ್ನಾಗಿದೆ ಕೇಳಿ. ಅದ್ಭುತ. ಅದ್ ಎಷ್ಟು ಸರಿ ನಾವೇ ಗುನುಗಿದ್ದೀವೋ ಅದನ್ನ. ಅದೆಲ್ಲ ವೆಂಕಟೇಶ್ ಮೂರ್ತಿಗಳು ಬರೆದಿರ್ತಕ್ಕಂಥ ಟೈಟಲ್ ಸಾಂಗ್, ಶೀರ್ಷಿಕೆ ಗೀತೆಗಳು. ಮತ್ತು ಅವರು ಭಾವಗೀತೆ ಧ್ವನಿಸುವಳಿಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಬಣ್ಣದ ಹಕ್ಕಿ ಮತ್ತು ಮಕ್ಕಳ ಗೀತೆಗಳು, ಅನಂತ ನಮನ, ತೂಗು ಮಂಚ, ಸುಳಿಮಿಂಚು, ಅಪೂರ್ವ ರತ್ನ, ಭಾವಭೃಂಗ ಇವೆಲ್ಲ ಅವರ ಒಂದು ಹಾಡುಗಳ ಒಂದು ಧ್ವನಿಸುವಳಿಗಳು. ಇವೆಲ್ಲವೂ ಯೂಟ್ಯೂಬ್ ನಲ್ಲಿ ಸಿಗುತ್ತೆ, ತಾವು ಕೇಳ್ಬೋದು ನೀವೆಲ್ಲವೂ ಕೂಡ. ಹೀಗೆ ವೆಂಕಟೇಶ್ ಮೂರ್ತಿಗಳು ಕನ್ನಡ ಸಾಹಿತ್ಯಕ್ಕೆ ಒಂದು ಸುದೀರ್ಘವಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರದ್ದು ತುಂಬಾ ಫೇಮಸ್ ಆಗಿರುವಂತ ಗೀತೆಗಳು ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಲೋಕದ ಕಣ್ಣಿಗೆ, ಈಗ ರುಕ್ಮಿಣಿಯರು ಹಾಡಿದ್ರಲ್ಲ ಅದು, ಇಷ್ಟು ಕಾಲ ಒಟ್ಟಿಗಿದ್ದು. ಆಮೇಲೆ ಇವೆಲ್ಲ ಕೋಟಿ ವ್ಯೂಸ್ ಆಗಿದಾವೆ ಯೂಟ್ಯೂಬ್ ನಲ್ಲಿ, ನೀವು ನೋಡಿದಿರು ಅನ್ಕೋತೀನಿ. ಆಮೇಲೆ ಈಗ ನಮ್ಮ ಯಮುನಪ್ಪಾಡ್ನಲ್ಲಿ ಇರಬೇಕು ಇರುವಂತೆ ಅಂತ ಅದೊಂದು ಹಾಡು ಸಖತ್ತಿದೆ. ಆಮೇಲೆ ಹುಚ್ಚುಕೋಡಿ ಮನಸ್ಸು, 16 ವಯಸ್ಸು, ಇವೆಲ್ಲ ತುಂಬಾ ಫೇಮಸ್ ಆಗಿರುವಂತ ಗೀತೆಗಳು ಯೂಟ್ಯೂಬ್ ನಲ್ಲಿ ಇದಾವೆ. ಕೋಟ್ಯಾಂತರ ಜನರು ಅದನ್ನ ವ್ಯೂಸ್ ಮಾಡಿ ನೋಡಿದ್ದಾರೆ. ಇಂತಹ ವೆಂಕಟೇಶ್ ಮೂರ್ತಿ ಸರ್ಗಳು ತುಂಬಾ ಒಂದು 80 ವರ್ಷದ ತುಂಬು ಜೀವನವನ್ನ ಬಾಳಿ, ಮರದಿಂದ ಎಲೆ ಹಣ್ಣಾಗಿ ತಾನೇ ಎಷ್ಟು ನ್ಯಾಚುರಲ್ ಆಗಿ ಕಳಚಿಕೊಳ್ಳುತ್ತೋ ಅಷ್ಟು ಒಂದು ತುಂಬು ಬಾಳನ್ನ ಬಾಳದಂತವ್ರು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್ ಅವರು. ಅವರ ಒಂದು ನಿಧನ ತುಂಬಾ ನಷ್ಟ ಖಂಡಿತ. ಆದ್ರೆ ಏನು ಮಾಡಕ್ಕಾಗುತ್ತೆ, ಸಾವು ಅನಿವಾರ್ಯ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಅವ್ರಿಗೆ ಒಂದು ಗೌರವಯುತವಾದಂತಹ ಒಂದು ನಮನವನ್ನ, ವಿದಾಯದ ನಮನವನ್ನ ನಾವು ಎಲ್ಲರೂ ಸಲ್ಲಿಸೋಣ ಅಂತ ಹೇಳ್ತಾ, ಅವ್ರದ್ದು ಒಂದು ಹಾಡನ್ನ ನಾನು ಹಾಡ್ತೀನಿ. ನೀವೆಲ್ಲ ಕೇಳಿರ್ತೀರಾ. ನಾನು ಯಮನಪ್ಪ ಮ್ಯೂಸಿಕ್ ಹಾಕೊಂಡು ಹಾಡ್ದ, ನಾನು ಮ್ಯೂಸಿಕ್ ಇಲ್ದೆ ಹಾಡ್ತೀನಿ. ಅದಾದ್ಮೇಲೆ ಮತ್ತೆ ಯಮನಪ್ಪ ಇನ್ನೊಂದು ಹಾಡು ಆಡ್ಬೋದು, ಒಂದೇ ಹಾಡು ಆಡ್ಬೋದು. ಅದೊಂದೇ ಪ್ರಾಕ್ಟೀಸ್ ಆಗಿದ್ದ, ನಾನು ಒಂದೇ ಕಲ್ತಿರೋದು ಅದರಿಂದ.
ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನು ಹಾಯಿದೋಣಿಗೆ ನೀರಿನಾಳ ತಿಳಿಯಿತೇನು ಹಾಯಿದೋಣಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ ಸಾವಿರಾರು ಮುಖ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ ಆಯ್ತು ಸಾಹಿತ್ಯ ಬಿಡಿಸಿ ಹೇಳ್ಬೇಕಾ ಅರ್ಥ ಆಯ್ತಾ ನೋಡಿ ಜಸ್ಟ್ ಒಂದ್ 5 ನಿಮಿಷ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪದ್ಯ ಅನ್ನೋದಕ್ಕೆ ಈಗ ಸಮುದ್ರದ ಮೇಲೆ ಹಡಗು ಎಷ್ಟು 1000 ಕಿಲೋಮೀಟರ್ ಹೋಗುತ್ತೆ ಅಲ್ವಾ ನಿಜ ತಾನೇ ಆಮೇಲೆ ಯಾವಾಗ್ಲೂ ಜೊತೆಗೆ ಇರ್ತಾವ ಅವು ಹಡಗು ನೀರ್ ಮೇಲೆ ಇರ್ತದೆ ಅವಾಗ ಆದ್ರೆ ನೀರಿನ ಆಳನ ಅದು ಅರ್ಥ ಮಾಡ್ಕೊಳಕ್ ಆಗತ್ತೇನು ಅಂತ ಕವಿ ಕಲ್ಪನೆ ಎಷ್ಟು ಜನ ಅಂದ್ರೆ ನಾವ್ ಎಷ್ಟು ಜೊತೆಗೆ ಇರ್ತೀವಿ ಆದ್ರೂ ಎಷ್ಟು ಸರಿ ಜಗಳ ಆಡ್ಕೊಳ್ಳಲ್ಲ ಎಷ್ಟು ಸರಿ ಎಷ್ಟು ಜೊತೆಗೆ ಇರ್ತೀವಲ್ವಾ 10 ವರ್ಷ 20 ವರ್ಷ ಸಂಸಾರ ಮಾಡಿರ್ತಾರೆ ಜನ ಆದ್ರೂ ಜಗಳ ಆಡ್ಕೊಂಡ್ ಅಂತಾರ ಇಂಥ ದುಷ್ಟ ನೀನು ಅಂತ ಗೊತ್ತಿರ್ಲಿಲ್ಲ ನನಗೆ ಅಂತ ಇಂಥ ಕೇಡಿ ನೀನು ಅಂತ ನಂಗೆ ಗೊತ್ತಿರ್ಲಿಲ್ಲ 20 ವರ್ಷ ಜೊತೆಗಿದ್ದಾರೆ
ಬಹುಶಃ ಅದು ಅಂದ್ರೆ ಮೂಲಭೂತ ಗುಣ ಇರ್ಬೋದು, ನೇಚರ್ ಮೂಲಭೂತ ಗುಣವೇ ಆತರ ಇರ್ಬೋದು ಅಂತ ಈ ಪದ್ಯದ ಸಾಲು. ಆಮೇಲೆ ನೆಕ್ಸ್ಟ್ ಸದಾ ಕಾಲ ತಪ್ಪುವಂತೆ ಮೇಲೆ ಬಾಗಿ. ನೋಡಿ ನೀವು ಒಂದು ಎತ್ತರವಾದ ಜಾಗದಲ್ಲಿ ನಿಂತು ದೂರಕ್ಕೆ ನೋಡಿದ್ರೆ ಆಕಾಶ ಮತ್ತು ಭೂಮಿ ಸಂಧಿಸ್ದಂಗೆ ಕಾಣಿಸುತ್ತೆ ಅಲ್ವಾ, ಅದು ದಿಗಂತ ಅಂತ ಕರೀತಾರೆ. ಹೊರೈಸನ್, ದಿಕ್ಕಟ. ಬಟ್ ಎಂದೂ ಸಹಿತ ಅವೆರಡು ಭೇಟಿಯಾಗ ಸಾಧ್ಯನೇ ಇಲ್ಲ. ನೋಡಕ್ಕಂಗ್ ಕಾಣುತ್ತದು, ಭೂಮಿ ಆಕಾಶನ ತಬ್ಬಿದೆ ಅಂತ ಅನ್ಸುತ್ತೆ, ಆದ್ರೆ ಹಂಗಿರಲ್ಲ ನೋಡಿ. ಅದಕ್ಕೆ ಸದಾ ಕಾಲ ತಪ್ಪುವಂತೆ ಮೇಲೆ ಬಾಗಿಯು ಮಣ್ಣ ಮುತ್ತು ದೊರಕಿತೇನು ನೀಲಿ ಕೊರನಿಗೆ. ಆ ನೀಲಿ ಆಕಾಶಕ್ಕೆ ಮಣ್ಣಿನ ಮುತ್ತಂತ ಎಂದು ದೊರೆಯಕ್ ಸಾಧ್ಯವೇ ಇಲ್ಲ, ಹಂಗ್ ಕಾಣಿಸುತ್ತೆ ಅಷ್ಟೇ. ಹಂಗಾಗಿ ಇಷ್ಟು ಕಾಲ ಒಟ್ಟಿಗಿದ್ರು ನಾವು ಒಬ್ರನ್ನೊಬ್ರನ್ನ ಯಾಕೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇದೇನಿದು ವಿಚಿತ್ರ ಅನ್ನೋದು ಕವಿಯ ಒಂದು ಕಲ್ಪನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಮೇಲೆ ಲಾಸ್ಟ್ ಸ್ಟ್ಯಾಂಜ್ ಏನ್ ಹೇಳುತ್ತೆ, ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೇನು ಕನ್ನಡಿಯ ಪಾಲಿಗೆ. ಎಷ್ಟು ಜನರ ಮುಖದ ಚೆಲುವನ್ನ ಕನ್ನಡಿ ಹಿಡಿದು ತೋರಿಸಿದ್ರೆ ಒಂದನ್ನಾದ್ರೂ ಅದು ಉಳಿಸ್ಕೊತೇನು, ಇದು ನನಗಿರ್ಲಿ ಅಂತ ಉಳಿಸ್ಕೊಂಡಿಲ್ವಲ್ಲ. ಸೊ ಹಾಗಾದ್ರೆ ಜೀವನ ಹೀಗೇನಾ ಅಂತ ಕವಿಯ ಕ್ವಶನ್. ಬಹಳ ಸುಂದರವಾದಂತ ಒಂದು ಹಾಡು. ನೀವು ಅಮೆರಿಕದ್ದು ಬಾನಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿ ಯೋಗ ಕೇಳಿದಿರಲ್ಲ. ನೀವು ಕೇಳಿಲ್ಲ ಅಂದ್ರೆ ಆಮೇಲೆ ಇನ್ನೊಂದ್ಸರಿ ಕೇಳಿ. ಆಮೇಲೆ ಅಫ್ಕೋರ್ಸ್ ಅದು ಅಷ್ಟೆಲ್ಲ ಅರ್ಥ ಆಗ್ಬೇಕಾದ್ರೆ ನಿಮ್ಗೆ ಒಂದಷ್ಟು ಸಾಹಿತ್ಯದ ಸಂಸ್ಕಾರ ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸಾಹಿತ್ಯದ ಚೆನ್ನಾಗಿ ಗಂಧ ಗಾಳಿ ಇರೋರ್ಗೆ ಬೇಗ ಅರ್ಥ ಆಗ್ಬಿಡ್ತದೆ, ಇಲ್ಲಾಂದ್ರೆ ಕಷ್ಟ. ಅದ್ರಲ್ಲಿ ಕೊನೆಗೊಂದು ಸಾಲು ಬರುತ್ತೆ, ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ. ಅಲ್ಲಿಗೂ ಇಲ್ಲಿಗೂ ಸೇತು ಮೌನ ಮೌನದ ನಡುವೆ ಮಾತು. ನೀವು ಕೇಳಿದಿರ ಬಟ್ ಯಾರು ಗಮನಿಸ್ತಿರ್ಲಾರ್ರಿ. ಅಲ್ಲಿಗೂ ಇಲ್ಲಿಗೂ ಸೇತು ಮೌನ ಮೌನದ ನಡುವೆ ಮಾತು. ಮೌನ ಅಂದ್ರೆ ನಾವು ಹುಟ್ಟೋಕ್ ಮೊದ್ಲೇನು ಮೌನ, ಸತ್ತ ಮೇಲೇನು ಮೌನ. ಈ ಮೌನ ಆ ಮೌನ, ಮಧ್ಯದಲ್ಲಿ ಸ್ವಲ್ಪ ಮಾತಾಡ್ತೆ ಅಂತ. ಅದೇ ಸ್ವಲ್ಪ ಮಾತು, ಎಲ್ಲರೂ ಬರ್ತಾರೆ, ಸ್ವಲ್ಪ ಮಾತಾಡ್ತಾರೆ, ಆಮೇಲೆ ಹೋಯ್ತಾ ಇರ್ತಾರೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ. ಸೊ ಬಹಳ ಶಕ್ತಿಶಾಲಿ ಅದ ಕವಿ ನಿಜವಾಗ್ಲೂ. ಆಮೇಲೆ ಒಂಥರ ಬೈ ಬರ್ತ್ ಅದು. ನಿಮ್ಗೆ ನಾವು ಸಾಹಿತ್ಯ ಪಾಠ ಮಾಡುವಾಗ ಏನ್ ಹೇಳ್ತೀವಿ ಅಂದ್ರೆ, ಯಾರು ಏನ್ ಬೇಕಾದ್ರೂ ಆಗ್ಬೋದು, ನೀವ್ ಇವತ್ ಮನ್ಸ್ ಮಾಡಿದ್ರು ನೀವ್ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಕವಿ ಆಗಕ್ ಆಗಲ್ಲ. ಅದಕ್ಕೆ ಟ್ರೈನಿಂಗ್ ಕೊಡಕ್ ಆಗಲ್ಲ, ಟ್ರೈನಿಂಗ್ ತಕೊಂಡ್ರು ಅದು ಅದೊಂಥರ ನೇಚರ್ ಗಿಫ್ಟ್, ಅದು ಪ್ರಕೃತಿ ಕೊಟ್ಟಿರೋ ವರ ಅದು. ಆ ತರದ ಒಂದು ಅವರು ವರಪುತ್ರರು ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಬಹಳ ಅದ್ಭುತವಾದಂತಹ ಹಾಡುಗಳನ್ನ ಬರೆದಿದ್ದಾರೆ. ನೀವು ಯೂಟ್ಯೂಬ್ ನಲ್ಲಿ ಅವರ ಹಾಡುಗಳನ್ನ ಕೇಳಿ ಆನಂದ ಪಡ್ಬೋದು. ಅವರೆಲ್ಲರಿಗೂ ಒಂದ್ಸರಿ ನಾವು ಮತ್ತೊಮ್ಮೆ ಒಂದು ಭಾವಪೂರ್ಣ ವಿದಾಯವನ್ನ ಹೇಳೋಣ. ಇನ್ನೊಂದು ಹಾಡು ಆಡ್ತಿತ್ತಮ್ಮ, ಅದೊಂದೇ ಪ್ರಾಕ್ಟೀಸ್ ಮಾಡಿ. ಆಯ್ತು, ಯಾವ್ದಾದ್ರು ಬೇರೆ ಅದು ಆಡ್ಬೋದು.